ಈಗಿಷ್ಟು ತಯಾರಿಗಳಾಗಿದೆ. 10ನೇ ತಾರೀಕಿಂದನೇ ಸ್ಕ್ರಿಪ್ಟು ಫೈನಲ್ ಇದ್ರದ್ದು ಕೆಲಸ ನಾನು ಅನ್ಕೊಳ್ತಾ ಇರೋದು ಒಂದು 12 ಸ್ಕ್ರಿಪ್ಟ್ ಬರೆದಿಟ್ಟಿದ್ದೀನಿ. ಹಾ, ಬೌಂಡ್ ರೆಡಿ ಇರೋದು. ಲೈನ್ಸ್ ಒಂದು 300 ಹೇಳ್ತೀನಿ. ನಾನೇನ್ ತೀರ್ಮಾನ ಮಾಡಿದ್ದೆ ಅಂದ್ರೆ, ಕೆಲವು ವಿಚಾರದಲ್ಲಿ ತುಂಬಾ ಭ್ರಮನಿರಸನ ಆಗಿತ್ತು ನನಗೆ. 200 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ಸಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ದಡಾರ್ ಅಂತ ಒಂದು ಟೋಲ್ ಹಾಕ್ಬಿಡ್ತಾರೆ ಮಧ್ಯದಲ್ಲಿ. ಈ ನನಗೆ ಇಲ್ಲ ಸ್ಪೀಡಾಗಿ ಓಡಿಸಿ, ಇಲ್ಲ ಸ್ಲೋ ಆಗಿ ಓಡಿಸಿ, ಎರಡರಲ್ಲೊಂದು. ಈ ಮಧ್ಯದಲ್ಲಿ ಇಡಬೇಡಿ ಅಂತ ನಾನು. ಈ ಜಿಂಕೆ ಪಾರ್ಕ್ ಹತ್ರ ನಂದೊಂದು ಸಮಾಧಿ ಇದೆ, ಎಲ್ರಿಗೂ ಗೊತ್ತು. ಕಾಲಶಿಲ್ಬೆ ಪುಸ್ತಕ ಬಿಡುಗಡೆ ಮಾಡುವಾಗ ನಂದೇ ಸಮಾಧಿ ಇದೆ ಆಲ್ರೆಡಿ. ಐ ಹ್ಯಾವ್ ಮೈ ಓನ್ ಇನ್ ಇಂಗ್ಲಿಷ್ ಗ್ರೇವ್ ಯಾರ್ಡ್ ದಟ್ ಐ ಡೋಂಟ್ ನೋ ಫುಲ್ ಇಂಗ್ಲಿಷ್. ಕಮಾನ್ ರಾಜವರ್ಧನ್ ಟೆಲ್ ಮಿ. ಆ ಸಮಾಧಿಗೆ ಹೋಗ್ಬಿಟ್ಟು ಈ ಸ್ಕ್ರಿಪ್ಟ್ ಹಾಕ್ಬಿಟ್ಟು ಸುಟ್ ಹಾಕ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ ನಾನು. ಸೀರಿಯಸ್ಲಿ ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಎಷ್ಟು ಬೇಸರ ಆಗಿತ್ತು ಕೆಲವು ವಿಚಾರದಲ್ಲಿ ಅಂದ್ರೆ, ನಾನು ಇನ್ನೊಬ್ರಿಗೆ ಕತೆ ಹೇಳ್ತೀನಿ, ಇಲ್ಲೊಬ್ರು ಇದ್ದಾರೆ. ನಮ್ಮ ನವೀನ್ ಕೃಷ್ಣ ಇದ್ದಾನೆ, ಮೇಲೊಬ್ಬ ಮಾಯು ಡೈರೆಕ್ಟರ್, ಜರ್ನಲಿಸ್ಟು. ಈ ಜರ್ನಲಿಸಮ್ ಇಂದ ಬಂದು ಅಲ್ಲಿಂದ ಇಲ್ಲಿ ಬಂದು ಡೈರೆಕ್ಷನ್ ಮಾಡಿ ಕಮರ್ಷಿಯಲ್ ಪ್ಯಾಟರ್ನ್ ಅಲ್ಲಿ ಹೋಗಿ ನಾನು 40 ಸಿನಿಮಾ ಜರ್ನಿ ಮಾಡಿದ್ದೀನಿ ಅಂದ್ರೆ ಸಖತ್ತು ಬಿದ್ದಿದೆ ಅದೇ. ಅದು ಇಲ್ಲಿ ಬಂದವ್ರಿಗೆ ಗೊತ್ತಿರ್ತದೆ. ನಮ್ಮ ಶಾರದಾ ಇದ್ದಾರಲ್ಲ, ಅವ್ರಿಗೆ ಫೋನ್ ಮಾಡೋದು ನಾನು ಬೇಜಾರಾದಾಗೆಲ್ಲ. ಈ ಥರದೊಂದು ಶಾರದಾ ನಾನೊಂದು ಕತೆ ಮಾಡಿದ್ದೀನಿ ಅಂತ ಕತೆ ಹೇಳೋದು. ಅವ್ರು ಆ ಕಡೆಯಿಂದ ಬೈತಾರೆ, ಸಾಯೋದ್ರೊಳಗಡೆ ಕತೆ ತೆಗೆದ್ಬಿಟ್ಟು ಸತ್ತೋಗು, ಇದು ನನ್ನ ಕತೆ ಹೇಳಿ ಹೇಳಿ ನನಗೆ ಹಿಂಸೆ ಕೊಡಬೇಡ, ಎಷ್ಟು ಕತೆ ಹೇಳಿ ಇನ್ ಯಾರಿಗೆ ಹೇಳೋದು. ಯಾಕೆ ಶಾರದಾಗ ಹೇಳೋದು ಅಂದ್ರೆ, ಶಾರದಾ ಮಾತನ್ನ ಇಂಡಸ್ಟ್ರಿ ಅವ್ರು ಕೇಳ್ತಾರೆ, ಯಾರಿಗಾರ ಪ್ರೊಡ್ಯೂಸರ್ ಹೇಳ್ತಾರ ಅಂತ. ಇದಕ್ಕೆ ಹೇಳೋದು ನಾವು. ನೆಕ್ಸ್ಟ್ ಶಾರದಾ ಏನಂದ್ರೆ ಅಂದ್ರೆ, ನೀನ್ ಸತ್ತೋಗಿ ನಮ್ದು ಇದು ಸಿನಿಮಾ ತೆಗೆದ್ಬಿಡು. ನಾನು ಸಚಿನ್ ಅವ್ರಿಗೆ ಹೋಗೋಂದು ಕತೆ ಹೇಳಿದೀನಿ. ನಾನು ರಸ್ತೆಯಲ್ಲಿ ಯಾವ ತರ ಆಗಿದ್ದೆ ಈಗ ನಾನು ನೋಡಮ್ಮ, ನಮ್ದೊಂದು ಸಮಸ್ಯೆ ಇದೆ. ನಾನು ಎಲ್ಲೂ ಒಂದ್ ಕಡೆ ನಿಲ್ತಿರಲಿಲ್ಲ, ಅದು ನಂದೇ ಸಮಸ್ಯೆ. 100 ಕಡೆ ಒಳ್ಳ ತೋಡಿದ್ರೆ ನೀರು ಬರಲ್ಲ, ಒಂದೇ ಕಡೆ ತೋಡಬೇಕು ಅಂತ ನಮಗೆ ಕಲಿಸ್ಕೊಟ್ಟಿದ್ದೆ JP ನಗರದ ನನ್ನ ಶಾಂತಿ ನಿವಾಸ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಒಂದ್ ಕಡೆ ನಿಲ್ಬೇಕು ಅಂತ ನಮ್ಮ ಅಣ್ಣ ಕಲಿಸಿದ್ದು. ಅದಾದ್ಮೇಲೆ ಈಗ ಮೊದ್ಲೊಂದು ಕಾಲ ಇತ್ತು, ದೇವ್ರು ಮುಟ್ಟಿದ್ರು ಕಲ್ಲಾಗ್ಬಿಡ್ತಾ ಇದ್ದ. ಇವಾಗ ಒಂದು ಕಾಲ ಬಂದಿದೆ, ಕಲ್ಲು ಮುಟ್ಟಿದ್ರು ದೇವ್ರಾಗ್ತಾ ಇದೆ. 5 ಸಿನಿಮಾ ಇದೆ ನಾನು ಬರೆಯೋದಕ್ಕೆ, ಇವಾಗ ಕೆಲಸಗಳಿದೆ. ಅಷ್ಟು ತಮಿಳು, ತೆಲುಗು, ಚಿತ್ರರಂಗದಲ್ಲಿ ಅಷ್ಟು ಕೆಲಸಗಳಿದೆ. ಸೊ ಇದೆಲ್ಲ ಆದ್ಮೇಲೆ ಮೊದ್ಲು ಹೇಗಿತ್ತು ಅಂದ್ರೆ, ರಸ್ತೆಯಲ್ಲಿ ಯಾರು ಸಿಕ್ಕಿದ್ರು ಬರೀ ಇಲ್ಲ ಒಂದು ಕತೆ ಹೇಳ್ತೀನಿ ಅಂತ ಅಲ್ಲೇ ಕೂರ್ಸ್ಕೊಂಡು ಕತೆ ಹೇಳ್ತಾ ಇದ್ದೆ. ಇದೆಲ್ಲ ಆಯ್ತು. ಈಗ ಒಂದು ಖುಷಿ ಅನ್ಬೇಕಾ, ಜವಾಬ್ದಾರಿ ಅನ್ಬೇಕಾ, ಎಲ್ರ ಜೊತೆ ನಾನು ಇಲ್ಲಿ ಬದುಕಿ ಬಾಳಿದ್ದೀನಿ. ಎಲ್ಲರ ಅಂತರಂಗ ಗೊತ್ತಿರೋದು. ವಾಸು ಸಾರ್ ಇದ್ದಾರೆ, ಸೀನಿಯರ್ಸ್ಗಳಿದ್ದಾರೆ. ನಾನು ಲಂಕೇಶ್ ಪತ್ರಿಗಳಿದ್ದಾಗ ನನ್ನ ಫಸ್ಟ್ ಫೋಟೋಗ್ರಾಫರ್, ನನ್ನ ಫೋಟೋ ಕೊಡೋದಕ್ಕೆ ಸಾಯಿಸಿ ನನಗೆ ನನ್ನನ್ನು ಮನು ಮಾಡಿದ್ದಾನೆ. ಸೊ ಎಲ್ಲರ ನಡುವೆ ಕುತ್ಕೊಂಡು ನಮ್ದೊಂದು ಸಿನಿಮಾ ಮಾತಾಡೋದೇ ನಮ್ಗೊಂಥರ ಖುಷಿಯಾದಂಥ ವಿಚಾರ. ಎಂದಿನಂತೆ ನಿಮ್ಮ ಪ್ರೀತಿಯ ಬೈಗುಳಗಳು, ಹಾರೈಕೆಗಳು, ನಿಮ್ಮ ಪರ್ಸನಲ್ ಮಾತುಗಳು ಎಲ್ಲ ನನ್ನ ಮೇಲೆ ಇರಲಿ, ನಮ್ಮ ತಂಡದ ಮೇಲೆ ಇರಲಿ. ರಾಗಿಣಿಯವರ ಬರ್ಡೇಗೆ ಒಂದು ವಿಶೇಷವನ್ನ ನಿಮಗೆ ಕೊಡ್ತಾ ಇದ್ದೀವಿ. ಅವತ್ತೊಂದು 100% ಹೇಳ್ತೀನಿ, ಅವತ್ತು ಕರೆಂಟ್ ಹೊಡೆಯುತ್ತೆ ತುಂಬಾ ಜನರಿಗೆ. ಆ ಕರೆಂಟ್ ರೆಡಿ ಮಾಡಿದ್ದೀನಿ ಜಲಪಾತ ಜೋಗಕ್ಕೆ ಹೋಗಿ. ಆಮೇಲೆ ಸ್ಪೆಷಲಿ ಹೇಳಬೇಕು ಅಂದ್ರೆ, ರಾಜವರ್ಧನ್ಗಿರೋ ಸಿನಿಮಾ ನಂಬಿಕೆ. ನನಗೆ ಅವ್ರನ್ನ ನೋಡಿದಾಗೆಲ್ಲ ಒಂದು ಏನನ್ಸುತ್ತೆ ಅಂದ್ರೆ, ಅದೇನಾರಾಗ್ಲಿ ಅಣ್ಣ ಮಾಡ್ಬಿಡೋಣ ಅನ್ನೋದು. ಏನಾರಾಗ್ಲಿ ಅಂದ್ರೆ ಹೆಂಗ್ ರಾಜು, ಇದೇನೋ ಮಾಡ್ತೀನಿ ನಾನು ಅಂತ ರೆಡಿ ಮಾಡೋದು. ಆ ಆಸಕ್ತಿ, ಆ ಪ್ರೀತಿ, ಆ ವಿಶ್ವಾಸ ಇದೆಯಲ್ಲ ಸಿನಿಮಾದ ಮೇಲೆ, ಇದಿಲ್ಲದೆ ಹೋದ್ರೆ ತಗೊಳ್ಳಲ್ಲ. ಅದೆಲ್ಲವೂ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನೋಡಿ, ಕನ್ನಡ ಚಿತ್ರರಂಗದ ಮುಂದಿನ ಭವಿಷ್ಯತ್ತಿನ ಅರುಣ್ ನೆಲ್ಸನ್ ಡೈರೆಕ್ಟ್ರು, ರೂಬಿ ಡೈರೆಕ್ಟ್ರು, ನಮ್ಮ ಕೃಷ್ಣಲೇಖನ ಉಪೇಂದ್ರ ಅವ್ರ ಸರ್ ಜೊತೆ ಇದ್ದಾರೆ, ನಮ್ಮ ರಘು ಕೋವಿದರ್, ಅಷ್ಟೂ ಜನ, ಸಿಂಧುಗೌಡ, ಎಲ್ಲ ಕನ್ನಡ ಚಿತ್ರರಂಗದ ಭಾವಿ ಮುಂದಿನ ಎಲ್ಲ ನಿರ್ದೇಶಕರು ಸಾಕ್ಷಿಯಾಗಿ ನಾನೊಬ್ಬ ಹಳೇ ಮಾಡಲ್ ಜಾವ ಗಾಡಿ ಸ್ಟಾರ್ಟ್ ಆಗ್ತಾ ಇದ್ದೀನಿ ಮತ್ತೆ ಕಿಕ್ ಹೊಡ್ಕೊಂಡು. ಟೈಟ್ಲ್ ಯಾಕೆ ಜಾವ ಅಂತ ನೀವು ಕೇಳಿ, ನಾನು ಈಗ ಎಲ್ಲ ಮುಚ್ಕೊಂಡು ರೆಡಿ ಇದ್ದಾರೆ ಕ್ವಶನ್ಸ್ಗೆ, ಅದಕ್ಕೆ ನಾನೇ ಹೇಳ್ಬಿಡ್ತೀನಿ ಏನಂತ. ನೀವು 100% ಇದ್ರ ಒಂದು ಲುಕ್ ನೋಡಿದಾಗ ಅಲ್ಲೊಂದು ಬಿರುಗಾಳಿ ಇದೆ, ಅಲ್ಲಿ ರಾಜವರ್ಧನ್ ಬರ್ತಾರೆ, ನಿಮಗೆ ಗೊತ್ತಾಗುತ್ತೆ ಈ ಟೈಟ್ಲ್ ಯಾಕೆ ಜಾವ ಅಂತಿದೆ ಅಂತ. ಇದು ತುಂಬಾ ರಿಸರ್ಚ್ ಮಾಡಿ, ಒಂದು ವಿಂಡ್ ಬೇಸ್ ಮೇಲೆ ಮಾಡಿ, ಒಂದು ಸೈಕಾಲಜಿಕಲ್ ಪ್ರೊಫೈಲ್ನೇ ತಂದು, ಅದರ ಒಂದು ಕಮರ್ಷಿಯಲ್ ಪ್ಯಾಟರ್ನ್ ಅಲ್ಲಿ ಚಿತ್ರರಂಗದಲ್ಲೇ ನಡೆಯುವಂತ ಒಂದು ದೊಡ್ಡ ಹಳವಂಡದ ಕಥೆಯನ್ನ ಒಬ್ಬ ಸಾಮಾನ್ಯ ಹುಡುಗನ ಮುಖಾಂತರ ಹೋಗ್ತಾ ಇದೀವಿ. ನಿಮ್ಮೆಲ್ಲರಿಗೂ ಒಂದು ಸೆಂಟು ಬಾಟ್ಲು ಸದ್ಯದಲ್ಲೇ ಬರುತ್ತಲ್ವ ರಾಜವರ್ಧನ್ ಬರುತ್ತೆ. ಅಲ್ಲಿ ನಿಮಗೆ ಕಥೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಕರೆದ್ಬಿಟ್ಟು ನಿಮ್ಮನ್ನೆಲ್ಲ ಕತೆ ಹೇಳಲ್ಲ, ಈ ಥರದೆಲ್ಲ ಏನು ಮಾಡಲ್ಲ. ನೀವು ಕೇಳಿದ್ರೆ ಈಗಲೇ ಬೇಕಾದ್ರೆ ಕತೆ ಹೇಳ್ಬಿಟ್ಟು ಸಿನಿಮಾ ತೆಗಿತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀತಿ ಇರಲಿ. ಧನ್ಯವಾದಗಳು.